ರಾಜ್ಯದಲ್ಲಿ ಮತ್ತೆ ವಿದ್ಯುತ್ ಗುತ್ತಿಗೆದಾರರ ಬೃಹತ್ ಧರಣಿ ನಡೆದಿದೆ. ಇಂಧನ ಇಲಾಖೆಯ ಹೊಸ ಆದೇಶಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಾಳೆಯಿಂದ ಪ್ರತಿಭಟನೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಗುತ್ತಿಗೆದಾರರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಗುತ್ತಿಗೆದಾರರಿಂದ ಸಿದ್ಧತೆಯ ಅಧಿವೇಶನ ಸಮಯದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ. ಕೆಲವಷ್ಟು ಬೇಡಿಕೆಗಳನ್ನು ಇಟ್ಟುಕೊಂಡೇ ಅವರು ಸರ್ಕಾರದ ವಿರುದ್ಧ ಧರಣಿಗೆ ಮುಂದಾಗ್ತಾ ಇದ್ದಾರೆ. ವಿದ್ಯುತ್ ಸ್ಮಾರ್ಟ್ ಮೀಟರ್ಗಳ ಮಾಪಕಗಳು ಅಂದರೆ ದರ ಹೆಚ್ಚಳ ಮಾಡಬೇಕು, ಹೆಚ್ಚಳದ ಬಗ್ಗೆ, ಜೊತೆಗೆ 3 ತಿಂಗಳ ಕಾಲಾವಕಾಶ ನೀಡುವ ಬಗ್ಗೆ, ಬೆಸ್ಕಾಂ ನಗರ ವ್ಯಾಪ್ತಿಯ ಕಚೇರಿಗಳಲ್ಲಿ ನೆಟ್ವರ್ಕ್ ಅಥವಾ ಸರ್ವರ್ ಸಮಸ್ಯೆ ಮತ್ತು ಗ್ರಾಮಾಂತರ ವ್ಯಾಪ್ತಿಯ ಐಡಿಯಾ ಇನ್ಫಿನಿಟಿ ನೆಟ್ವರ್ಕ್ ಇಲ್ಲದಿರುವ ಬಗ್ಗೆ, ವಿದ್ಯುತ್ ಪರಿವೀಕ್ಷಣಾಲಯದ ಸೇವೆಗಳನ್ನು ಶುಲ್ಕಗಳನ್ನು ಹೆಚ್ಚಿಸಿರುವ ಬಗ್ಗೆ, 2012ರ ಹಿಂದೆ 2ನೇ ದರ್ಜೆ ಪರವಾನಗಿಯ ವಿದ್ಯುತ್ ಗುತ್ತಿಗೆದಾರರಿಗೆ 1ನೇ ದರ್ಜೆ ಪರವಾನಗಿ ಪಡೆಯಲು SSLC ವಿದ್ಯಾರ್ಥಿಗೆ ವಿನಾಯಿತಿ ನೀಡಿ ಅನುಭವದ ಆಧಾರದ ಮೇಲೆ ಪ್ರಥಮ ದರ್ಜೆ ವಿದ್ಯುತ್ ಪರವಾನಗಿ ನೀಡಲಾಗಿದೆ. ಅದರ ವಿರುದ್ಧ ಹೀಗೆ ಅನೇಕ ಬೇಡಿಕೆಗಳನ್ನು ಇಟ್ಟುಕೊಂಡಿದ್ದಾರೆ. ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಒಂದು ಬೃಹತ್ ಪ್ರತಿಭಟನೆಗೆ ಬೆಂಬಲವನ್ನು ನೀಡುವ ಮುಖಾಂತರ ರಾಜ್ಯ ಸರ್ಕಾರದ ಹಲವಾರು ಅವೈಜ್ಞಾನಿಕ ಆದೇಶಗಳನ್ನು ರದ್ದು ಮಾಡುವ ಮುಖಾಂತರ ಈಗಾಗಲೇ ಏನು ಸ್ಮಾರ್ಟ್ ಮೀಟರ್ ಅಂತ ಜಾರಿಯಾಗಿದೆ, ಆ ಸ್ಮಾರ್ಟ್ ಮೀಟರ್ ದರ ಅವೈಜ್ಞಾನಿಕವಾಗಿದ್ದು ಒಬ್ಬ ಗ್ರಾಹಕ ಒಂದು ವಿದ್ಯುತ್ ಸಂಪರ್ಕವನ್ನು ಪಡಿಬೇಕು ಅಂದ್ರೆ 5,000 ಮಾಪಕಕ್ಕೆ ಕಟ್ಟಬೇಕು. ಹಿಂದೆ 980 ರೂಪಾಯಿ ಇತ್ತು ಸಿಂಗಲ್ ಫೇಸ್ ಮಾಪಕ, ಇವತ್ತು 5,000 ಆಗಿದೆ. 3 ಫೇಸ್ ಮೀಟರ್ 2,000 ಇತ್ತು, 8,000 ಆಗಿದೆ. ಹಾಗೆ ETV ಮೀಟರ್ಗಳು 2,400 ರೂಪಾಯಿ ಇತ್ತು ಹಿಂದೆ, ಇವತ್ತು 28,000 ದರ ಆಗಿದೆ. ಹಾಗೆ ವಿದ್ಯುತ್ ಪರಿವೀಕ್ಷಣಾಲಯದ ಶುಲ್ಕ 3,100 ರೂಪಾಯಿ ಒಂದು ಟ್ರಾನ್ಸ್ಫಾರ್ಮರ್ಗೆ ಪೇಮೆಂಟ್ ಅನ್ನು ಮಾಡ್ತಾ ಇದ್ವು, ಇವತ್ತು 10,180 ರೂಪಾಯಿ ಆಗಿದೆ. ಅಂದ್ರೆ 1:3 ಆಗಿದೆ. ಅದರಿಂದ ಇದು ಗ್ರಾಹಕರಿಗೆ ಅನಾನುಕೂಲ ಆಗ್ತದೆ, ಹಾಗೆ ಗುತ್ತಿಗೆದಾರರಿಗೂ ತೊಂದರೆ ಆಗ್ತದೆ. ಇದನ್ನ ಏನು ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ, ಈ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ದಿನಾಂಕ 18/3/2025 ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ರಾಜ್ಯ ಮಟ್ಟದ ವಿದ್ಯುತ್ ಗುತ್ತಿಗೆದಾರರ ಬೃಹತ್ ಪ್ರತಿಭಟನೆಯನ್ನು ಆಯೋಜನೆ ಮಾಡಲಾಗಿದೆ. ಆದ್ದರಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ನನ್ನ ವಿದ್ಯುತ್ ಗುತ್ತಿಗೆದಾರ ಬಂಧುಗಳು ಆಗಮಿಸಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಕಾರಣ ಇಷ್ಟೇ, ಇಂಧನ ಇಲಾಖೆಯ ಅವೈಜ್ಞಾನಿಕವಾದ ಆದೇಶಗಳು, ಹಾಗೆ ಇತ್ತೀಚಿನ ಸ್ಮಾರ್ಟ್ ಮೀಟ್ರು, ಹೀಗೆ ಹಲವಾರು ಬೇಡಿಕೆಗಳನ್ನು ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ. ಸರ್ಕಾರದ ಗಮನಕ್ಕೆ ತರುವ ಮುಖ್ಯ ಉದ್ದೇಶದಿಂದ ಈ ಒಂದು ಪ್ರತಿಭಟನೆಯನ್ನು ಆಯೋಜನೆ ಮಾಡಲಾಗಿದೆ. ಆದ್ದರಿಂದ ಹೆಚ್ಚಿನ ನನ್ನ ವಿದ್ಯುತ್ ಗುತ್ತಿಗೆದಾರ ಬಂಧುಗಳು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಈಗಾಗಲೇ ಹಲವಾರು ನನ್ನ ಸ್ನೇಹಿತರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಪರ ವಿರೋಧಗಳ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಕೇಂದ್ರ ಸಮಿತಿಯು ನಾಳಿನ ಬೃಹತ್ ಪ್ರತಿಭಟನೆಗೆ ಎಲ್ಲ ವೇದಿಕೆಯನ್ನು ಕಾನೂನಾತ್ಮಕವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಬೆಂಗಳೂರು ಜಿಲ್ಲಾ ಸಮಿತಿ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಅದರಿಂದ ಯಾವುದೇ